ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಂಡ ಕೂಡಲೇ ದೊಡ್ಡ ಹೇಳಿಕೆ ಮತ್ತು ಶಾಕಿಂಗ್ ಹೇಳಿಕೆ ನೀಡಿದ ಸುಯಶ್ ಶರ್ಮಾ. ಹಾಗಾದರೆ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ನಮ್ಮ RCB ತಂಡದ ಬಗ್ಗೆ, ಫ್ಯಾನ್ಸ್ ಬಗ್ಗೆ ಆಗಿರಲಿ, ವಿರಾಟ್ ಕೊಹ್ಲಿ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗಾದರೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಬಾರಿ ನಮ್ಮ RCB ತಂಡ ಕಪ್ ಹೊಡೆಯುತ್ತಲ್ವ ಅಂತಲೂ ಕೂಡ ಕಮೆಂಟ್ ಮಾಡಿ. ಇನ್ನು ನಿಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ RCB ತಂಡ ಬಂದುಬಿಟ್ಟು ಕ್ವಾಲಿಫೈಯರ್ 1ರ ಪಂದ್ಯದಲ್ಲಿ ಬಂದುಬಿಟ್ಟು ಪಂಜಾಬ್ ವಿರುದ್ಧ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದರೆ ಬೌಲಿಂಗ್ನಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ನಲ್ಲಿ ಆಗಿರ್ಬೋದು, ಎರಡೂ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಖತ್ತಾಗಿ ಆದರೆ ಕಾರ್ಯನಿರ್ವಹಿಸಿದೆ. ಎಸ್ಪೆಷಲಿ ಹೇಳ್ಬೇಕಂತಂದರೆ ಬೌಲಿಂಗ್ನಲ್ಲಂತೂ ಧೂಳಿಪಟ ಮಾಡಿಬಿಟ್ರೆ ಅಂತಲೇ ಹೇಳ್ಬೋದು ನಮ್ಮ RCB ಬೌಲರ್ಸ್. ಜಾಸ್ ಹೇಜಲ್ವುಡ್ ಅವರು 3 ವಿಕೆಟ್ ತೆಗೆದ್ರೆ ಸುಯಶ್ ಶರ್ಮಾ ಅವರು ಕೂಡ 3 ವಿಕೆಟ್ ಆದರೆ ತೆಗಿತಾರೆ. ಎಸ್ಪೆಷಲಿ 5ರ ಎಕಾನಮಿಯಲ್ಲಿ ಬೌಲಿಂಗ್ ಆದರೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸುಯಶ್ ಶರ್ಮಾ. ಇನ್ನು ಈ ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ಕೂಡ ಸುಯಶ್ ಶರ್ಮಾಗಾದರೆ ಸಿಗುತ್ತೆ. ಪಂದ್ಯದ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಸ್ವಲ್ಪ ಮಾತನಾಡ್ತಾರೆ ಅಂತಲೇ ಹೇಳ್ಬೋದು. ಏನೆಲ್ಲ ಮಾತನಾಡ್ತಾರೆ ಸುಯಶ್ ಶರ್ಮಾ ಅಂತಂದರೆ, RCB ಒಳ್ಳೆಯ ಫ್ರಾಂಚೈಸಿ ಮತ್ತು ಇಂಥ ಫ್ರಾಂಚೈಸಿಯಲ್ಲಿ ನಾನು ಆಡ್ತಾ ಇದ್ದೀನಿ ಅಂತಂದರೆ ಅದು ನನಗೆ ಹೆಮ್ಮೆ ಅನಿಸುತ್ತಿದೆ ಎಂದು ಸುಯಶ್ ಶರ್ಮಾ ಆದರೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಹೆಚ್ಚು ಮಾತನಾಡ್ತಾ ನಾವು ಫೈನಲ್ಗೆ ಹೋಗಿದ್ದು ನಮಗೆ ತುಂಬಾ ಖುಷಿ ಇದೆ. ಎಸ್ಪೆಷಲಿ ಹೇಳ್ಬೇಕಂತಂದರೆ ನಮ್ಮ ಮಾಜಿ ನಾಯಕ ಆಗಿರುವಂಥ ವಿರಾಟ್ ಕೊಹ್ಲಿ ಅವರು ಅದ್ಭುತವಾಗಿ ಎಲ್ಲ ಥರದಿಂದ ಪ್ಲೇಯರಲ್ಲಿ ಸ್ವಲ್ಪ ಹುರಿದುಂಬಿಸುತ್ತಾರೆ ಮತ್ತು ಅವರಿಂದ ಜಾಸ್ತಿ ಎನರ್ಜಿ ಆದರೆ ಬರೋಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಅವರ ಅಗ್ರೆಷನ್ ಆಗಿರಲಿ, ಅವರು ಆಡೋರು ಆಟ ರೀತಿ ಆಗಿರಲಿ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ನಾವು ಈ ಮಟ್ಟದಲ್ಲಿ ಇರೋಕ್ಕೆ ಸಾಧ್ಯವಾಗಿದ್ದೇವೆ ಮತ್ತು ಎಲ್ಲ ಪ್ಲೇಯರ್ನಲ್ಲೂ ಕೂಡ ಒಂದು ಅಗ್ರೆಷನ್ ಅನ್ನೋದು ತರ್ತಾರೆ ವಿರಾಟ್ ಕೊಹ್ಲಿ ಸರ್ ಎಂದು ಸುಯಶ್ ಶರ್ಮಾ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಜಾಸ್ ಹೇಜಲ್ವುಡ್ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಇವತ್ತು ಜಾಸ್ ಹೇಜಲ್ವುಡ್ ಬಂದಿದ್ದು ನಮಗೆ ತುಂಬಾ ಬೆನಿಫಿಟ್ ಆಯಿತು ಮತ್ತು ತುಂಬಾ ಒಳ್ಳೆಯ ದಿನವಿತ್ತು. ಆ ಕಾರಣದಿಂದಾಗಿ ನಾವು ಪಂಜಾಬ್ ಕಿಂಗ್ಸ್ ಅಂತ ಬಲಿಷ್ಠ ತಂಡವನ್ನು ಆಲ್ಔಟ್ ಮಾಡಿದ್ದೇವೆ ಅಂತಂದು ಸುಯಶ್ ಶರ್ಮಾ ಹತ್ರ ಹೇಳಿದ್ದಾರೆ. ಇನ್ನು ಫೈನಲ್ ಬಗ್ಗೆ ಮಾತನಾಡಿದಂಥ ಸುಯಶ್ ಶರ್ಮಾ, ಯಾವ ತಂಡ ಬರುತ್ತೋ ಫೈನಲ್ಗೆ ಗೊತ್ತಿಲ್ಲ ಮತ್ತು ಆ ಕಾರಣದಿಂದಾಗಿ ನಾವು ಪ್ರಿಪ್ರೇಷನ್ ಅಂತೂ ಮಾಡ್ತೀವಿ ಅಂತಂದು ಸುಯಶ್ ಶರ್ಮಾ ಹತ್ರ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.